ಅದು ವಾದ ಮಾಡಿ ನಾನು ಅಧಿಕಾರಿ ಹೇಳಿದಷ್ಟೇ, ಕಾನೂನು ಜೊತೆ ಸ್ವಲ್ಪ ಮಾನವೀಯತೆ ಕೂಡ ಬೇಕು. ಅದನ್ನು ಅಳವಡಿಸಿ ಕೆಲಸ ಮಾಡಿ. ಸರ್ ಅಧ್ಯಕ್ಷರೇ, ನಮ್ಮ ಇಲಾಖೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಈಗಲೇ ಇದು ಅಧಿವೇಶನ ಮುಗಿದ ತಕ್ಷಣ. ಸೊ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೂ ಬರಲಿಕ್ಕೆ ಹೇಳ್ತೀನಿ ನಾನು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ. ಓಕೆ, ನೆಕ್ಸ್ಟ್. ಅಧ್ಯಕ್ಷರೇ, ಒಂದು ಮಾನ್ಯ ಸಚಿವರು ಉತ್ತರ ಕೊಡ್ತಾ ಗೌರವ ವೇತನ ಅಂತ ಒಂದು ಮಾತು ಹೇಳಿದ್ರಿ. ಗೌರವಧನ ಇದು ಗೌರವದಿಂದ ಕೊಡ್ತಾ ಇರೋ ವೇತನನೋ ಅವ್ರಿಗೆ ಗೌರವ ಬರಷ್ಟು ವೇತನನೋ? ಗೌರವಧನ ಅಲ್ಲ, ಭಾಳ ಇದು ಇಂಪಾರ್ಟೆಂಟು. ಈ FD ಇದೆಯಲ್ಲ, ಇವ್ರಿಗೆ IQ ತುಂಬ ಜಾಸ್ತಿ, ಇಂಟೆಲಿಜೆನ್ಸ್ ಕೋಶಂಟು, ಆದರೆ ಇಮೋಷ್ನಲ್ ಕೋಶಂಟ್ ಇಲ್ಲ. EQ ಕಡಿಮೆ, EQ ಇಲ್ಲ, ಸ್ಪಿರಿಚುವಲ್ ಕೋಶಂಟ್ ಅಂತೂ ಇಲ್ಲೇ ಇಲ್ಲ. ಸ್ವಲ್ಪ ಇಂಥ ವಿಚಾರದಲ್ಲಿ FD ತಮ್ಮ ಇಂಟೆಲೆಕ್ಟ್ ಪಾರ್ಟನ್ನ ಪಕ್ಕ ಇಟ್ಟು ಇಮೋಷ್ನಲ್ ಆಗಿ ಇಂಥ ವ್ಯಕ್ತಿಗಳು ನಮ್ಮ ಮನೇಲಿದ್ದರೆ, ನಮ್ಮ ಪೈಕಿ ಇದ್ದರೆ ಅವರ ಜೀವನ ಹೇಗೆ ನಡೀತೆ. ಮತ್ತು ನಾವು ಹೇಳ್ತೀವಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತಲೂ ಕೂಡ ಹೇಳ್ತೀವಿ. ಸದಸ್ಯರೇ ಹೇಳ್ತಾರೆ ಅವರು 8 ಗಂಟೆ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಬೇರೆ ಇದೆ ಅಂತ. ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿ ಇವ್ರಿಗೆಲ್ಲ ಸಹಾಯ ಮಾಡೋಕ್ಕೆ ಕ್ರಮ ತಗೊಳ್ಬೇಕು. ಈಗ ಬಸವ